ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣ ಏನಿತ್ತಲ್ಲ ಇದು ಇವಾಗ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿದೆ. ಕೊನೆಯ ಹಂತವನ್ನ ನಿರ್ಣಾಯಕ ಹಂತವನ್ನ ತಲುಪಿದೆ. ಈ ಶವಗಳನ್ನ ಹೂತಿಟ್ಟ ಪ್ರಕರಣ ಧರ್ಮಸ್ಥಳ ಕೇಸ್ನ ತನಿಖೆ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿದೆ. ಧರ್ಮಸ್ಥಳದಲ್ಲಿ ಇವತ್ತು 13ನೇ ಪಾಯಿಂಟ್ನಲ್ಲಿ ಶೋಧ ನಡೆಯುತ್ತೆ. ಕೊನೆಯ ಪಾಯಿಂಟ್ ಶೋಧ ಕಾರ್ಯದತ್ತ ಎಲ್ಲರ ಚಿತ್ತ ಇದೆ. ಯಾಕೆಂದ್ರೆ ಬಹಳಷ್ಟು ಕುತೂಹಲಕಾರಿ ಘಟ್ಟ ಇದು. ನೇತ್ರಾವತಿ ಸ್ನಾನಘಟ್ಟದ ಕಿಂಡಿ ಅಣೆಕಟ್ಟು ಸಮೀಪದ ಜಾಗ ಇದು. 13ನೇ ಜಾಗದಲ್ಲಿ ಇಡೀ ದಿನ ಶೋಧ ಕಾರ್ಯ ಮಾಡೋ ಸಾಧ್ಯತೆ ಇದೆ. ಯಾಕೆಂದ್ರೆ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು ಅಂತ ಹೇಳಲಾಗ್ತಿತ್ತು. ತೀವ್ರ ಕುತೂಹಲ ಕೆರಳಿಸಿದೆ 13ನೇ ಪಾಯಿಂಟ್ನ ಉತ್ಖನನ. ನೋಡಿ, ಬಹಳಷ್ಟು ಜನ ಪೊಲೀಸರನ್ನ ಕೂಡ ಅಲ್ಲಿ ನಿಯೋಜಿಸಲಾಗಿದೆ. ನಿನ್ನೆಯಷ್ಟೇ 11-12 ಪಾಯಿಂಟ್ನಲ್ಲಿ ಉತ್ಖನನ ಆಗಿತ್ತು. ಆದರೆ ಯಾವುದೇ ರೀತಿಯಾದಂತಹ ಕುರುಹುಗಳು ಅಲ್ಲಿ ಸಿಕ್ಕಿರಲಿಲ್ಲ. ಇವತ್ತು ದಿ ಮೋಸ್ಟ್ ಇಂಪಾರ್ಟೆಂಟ್, ಮೋಸ್ಟ್ ಕ್ಯೂರಿಯಸ್ 13ನೇ ಪಾಯಿಂಟ್ನಲ್ಲಿ ಉತ್ಖನನವನ್ನು ಮಾಡಲಾಗುತ್ತೆ. ಇಡೀ ದಿನ ಇವತ್ತು ಅಲ್ಲಿ ಶೋಧ ಮಾಡುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಬಹಳಷ್ಟು ಜನ ಇಲ್ಲಿ ಇದೆ, ಇಲ್ಲಿ ಸಿಗುತ್ತೆ, ಇಲ್ಲಿ ಒಂದಲ್ಲ ಎರಡಲ್ಲ ಸುಮಾರು ಶವಗಳು ಸಿಗಬಹುದು ಅಂತೆಲ್ಲ ಹೇಳ್ತಾ ಇದ್ರು. ಹಾಗಾಗಿ ಇವತ್ತು ಇಲ್ಲಿ SIT ಇಡೀ ದಿನ ಶೋಧ ಮಾಡೋ ಸಾಧ್ಯತೆ ಇದೆ. ಈಗಾಗಲೇ 6ನೇ ಪಾಯಿಂಟ್ನಲ್ಲಿ ಅಸ್ಥಿ ಪಂಜರ ಪತ್ತೆಯಾಗಿತ್ತು. ಅದು ಕೂಡ ಒಬ್ಬ ಪುರುಷನದ್ದು ಅಂತ ಹೇಳಲಾಗ್ತಿದೆ. ಆದರೆ 11-12ನೇ ಸಮಾಧಿಯಲ್ಲಿ ಯಾವುದೇ ಮೂಳೆ ಬುರುಡೆ ಏನು ಕೂಡ ಸಿಕ್ಕಿಲ್ಲ. 13 ಪಾಯಿಂಟ್ಗಳನ್ನು ತೋರಿಸ್ತಾ 13ರಲ್ಲೂ ಏನಾದ್ರು ಸಿಗಬೇಕಾಗಿತ್ತು. ಆದರೆ 13ರಲ್ಲಿ ಏನು ಸಿಗುತ್ತೆ ಇವತ್ತು ಗೊತ್ತಾಗುತ್ತೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ 13ನೇ ಸಮಾಧಿಯಲ್ಲಿ ಶೋಧ ಕಾರ್ಯ ನಡೆಯುತ್ತೆ. 13ರಲ್ಲಿ ಸಾಕಷ್ಟು ಶವ ಹೂತಿಟ್ಟಿದ್ದಕ್ಕಾಗಿ ಆ ದೂರುದಾರ ಹೇಳಿದ್ದ. ದೂರುದಾರನ ಹೇಳಿಕೆ ಬಗ್ಗೆಯೇ ಈಗ ಅನುಮಾನ ಮೂಡ್ತಾ ಇದೆ. 13ನೇ ಪಾಯಿಂಟ್ನಲ್ಲಿ ನಾನು ಸಾಕಷ್ಟು ಶವಗಳನ್ನು ಹೂತಿದ್ದೆ ಅಂತ ಹೇಳಿದ್ನಲ್ಲ, ಇವತ್ತೇನಾದರೂ ಹಾಗಾದರೆ 13ನೇ ಪಾಯಿಂಟ್ನಲ್ಲಿ ಅಸ್ಥಿಪಂಜರಗಳು ಸಿಗುತ್ತಾ? ಕೊನೆಯ ಸ್ಥಳದಲ್ಲಿ ಅಸ್ಥಿಪಂಜರ ಸಿಗದೇ ಇದ್ರೆ ವಾಟ್ ನೆಕ್ಸ್ಟ್? ಏನು SIT ಅವರ ಮುಂದಿನ ನಡೆ ಏನು? ಅಥವಾ ಆ ಅನಾಮಿಕ ಏನು ಹೇಳ್ಬೋದು? ಮತ್ತಷ್ಟು ಪಾಯಿಂಟ್ಗಳಲ್ಲಿ ಏನಾದರೂ SIT ಶೋಧ ನಡೆಸುತ್ತಾ? ನಿನ್ನೆ 11ನೇ ಪಾಯಿಂಟಿಂದ ಬೇರೆ ಇನ್ಯಾವುದೋ ಪಾಯಿಂಟ್ ಕರ್ಕೊಂಡು ಹೋಗಿ ಅಲ್ಲೇನೋ ಸಿಕ್ತು ಅನ್ನೋ ಥರ ಆಗಿತ್ತು. ಸೊ ಈ 13ನೇ ಪಾಯಿಂಟ್ ಆದ ನಂತರ ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. 13ನೇ ಪಾಯಿಂಟ್ನಲ್ಲಿ ಏನು ಸಿಕ್ಕಿಲ್ಲ ಅಂತಂದರೆ ನೆಕ್ಸ್ಟ್ ಇನ್ನೊಂದಷ್ಟು ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯ ನಡೆಸುತ್ತಾ SIT, ಅಥವಾ ದೂರುದಾರನ ವಿರುದ್ಧವೇ ಇಡೀ ಪ್ರಕರಣ ತಿರುಗುತ್ತಾ? ಇದೆಲ್ಲವನ್ನ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗತ್ತೆ. ಯಾಕೆಂದರೆ ಇದು ಸಾಮಾನ್ಯವಾದಂಥ ಆರೋಪ ಅಲ್ಲ. ಇದು ಈ 13ನೇ ಪಾಯಿಂಟ್ನಲ್ಲಿ ಅದೆಷ್ಟೋ ಶವಗಳನ್ನು ಹೂತಿಟ್ಟಿದ್ದೆ ಅಂತ ಹೇಳಿದ್ದ. ಈ 13ನೇ ಪಾಯಿಂಟ್ನಲ್ಲಿ ಏನಾದರೂ ಅಸ್ಥಿಪಂಜರಗಳು ಇವತ್ತು ಸಿಗುತ್ತಾ, ಸಿಗಲ್ವಾ, ಅಥವಾ ಯಾವ ಸ್ಥಿತಿಯಲ್ಲಿ ಸಿಗಬಹುದು? ಸಿಕ್ಕಿದ್ರೂ ಇದೆಲ್ಲವನ್ನ ನಾವು ಕುತೂಹಲದಿಂದ ಕಾದು ನೋಡಬೇಕಾಗತ್ತೆ. SIT ಕೂಡ ತನ್ನ ತನಿಖೆಯನ್ನು ಚುರುಕುಗೊಳಿಸಿದೆ. ಈ ಎಲ್ಲ ಅಂಶಗಳು ಇವನಿಗೆ ಉಲ್ಟಾ ಹೊಡೆಯುವಂಥ ಸಾಧ್ಯತೆಗಳಿದೆಯಾ ಈ ದೂರುದಾರನಿಗೆ ಅನ್ನೋ ಪ್ರಶ್ನೆನೂ ಇದೆ.